ನಮಸ್ತೆ ನನ್ನ ಮುದ್ದು ಕುಟುಂಬದವರೇ. ನಚೈ ಕುಕಿಂಗ್ ಚಾನಲ್ಗೆ ಎಲ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಮಾತಾಡ್ತಾ ಇದ್ದೀನಿ. ಈ ದಿನ ನಾನು ತಂದಿರೋಂತಹ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತ ಹೇಳಿದ್ರೆ ಇಡ್ಲಿ. ಈ ಒಂದು ಇಡ್ಲಿ ಮಾಡೋದಕ್ಕೆ ಅಕ್ಕಿ ಬೇಕಿಗಿಲ್ಲ, ಉದ್ದಿನ ಬೇಳೆ ಬೇಕಾಗಿಲ್ಲ, ಹಾಗೆ ಜಾಸ್ತಿ ಹೊತ್ತು ನೆನೆಸೋ ಅಂಥದ್ದಿಲ್ಲ, ಫರ್ಮೆಂಟೇಷನ್ ಆಗೋ ಅವಶ್ಯಕತೆಯೂ ಇಲ್ಲ. ಇನ್ಸ್ಟಂಟಾಗಿ ದಿಢೀರಾಗಿ ಒಂದು 15ರಿಂದ 20 ನಿಮಿಷಗಳಲ್ಲಿ ನೀವು ಈ ಒಂದು ಸುಲಭವಾಗಿ ಸ್ಪಾಂಜಿಯಾಗಿ ಆಗುವಂತಹ ಇಡ್ಲಿನ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಮಾಡೋದು ಸಹಿತ ತುಂಬಾ ಸುಲಭ. ಬನ್ನಿ, ನಾನು ಇವತ್ತು ಇಡ್ಲಿ ಮತ್ತು ಚಟ್ನಿ ಎರಡೂ ಸಹಿತ ಮಾಡಿ ತೋರಿಸ್ತೀನಿ ಯಾವ ಒಂದು ರೀತಿಯಲ್ಲಿ ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ಇದನ್ನು ನಾನಿಲ್ಲಿ ಮಾಡೋದಕ್ಕೆ ನಾನಿಲ್ಲಿ ಗಟ್ಟಿ ಅವಲಕ್ಕಿನ ತಗೊಳ್ತಾ ಇದ್ದೀನಿ. ತೆಳು ಅವಲಕ್ಕಿ ಅಲ್ಲ, ಗಟ್ಟಿ ಅವಲಕ್ಕಿ ಅಂತ ಹೇಳಿರುತ್ತಲ್ಲ, ಅದನ್ನು ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಕಪ್ ಅಳತೆಯಲ್ಲಿ ನಾನು ಯಾವುದಾದ್ರೂ ಒಂದು ಕಪ್ ಅಥವಾ ಒಂದು ಲೋಟ, ನೀವು ಯಾವುದ್ರಲ್ಲಿ ಬೇಕಾದರೂ ಅಳತೆ ಮಾಡ್ಕೊಳ್ಳಿ. ನಾನಿಲ್ಲಿ 1.5 ಕಪ್ ಆಗೋಷ್ಟು ನಾನಿಲ್ಲಿ ಅವಲಕ್ಕಿನ ತಗೊಂಡಿದ್ದೀನಿ. ಈ ಒಂದು ಅವಲಕ್ಕಿನ ರವೆ ರೀತಿಯಲ್ಲಿ ನಾವು ರುಬ್ಕೊಳ್ಬೇಕಾಗತ್ತೆ. ತರಿಯಾಗಿ ಸಣ್ಣ ಒಂದು ರವೆ ಇರುತ್ತಲ್ಲ, ಆ ಒಂದು ಹದಕ್ಕೆ ನಾವು ರುಬ್ಕೋಬೇಕಾಗತ್ತೆ. ನೋಡಿ, ಈ ಒಂದು ಅದಕ್ಕೆ ನಾನಿಲ್ಲಿ ರುಬ್ಬಿದ್ದೀನಿ. ನಂತರ ಒಂದು ಮಿಕ್ಸಿಂಗ್ ಬೌಲ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಆ ಒಂದು ಮಿಕ್ಸಿಂಗ್ ಬೌಲ್ಗೆ ರುಬ್ಬಿರೋಂತಹ ಅವಲಕ್ಕಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ ಅದೇ ಒಂದು ಕಪ್ ಅಳತೆಯಲ್ಲಿ ನಾನು ಉಪ್ಪಿಟ್ಟು ರವೆ ಅಂತ ಹೇಳಿ ಇರುತ್ತಲ್ವ, ಅದನ್ನು ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ. ಇಲ್ಲಾಂದರೆ ನೀವು ಇಡ್ಲಿ ರವೆ ಅಂತ ಹೇಳಿ ಸಹಿತ ಸಿಗುತ್ತೆ, ಅದನ್ನು ಸಹಿತ ಹಾಕ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ರವೆನ, ಬಾಂಬೆ ರವೆ ಅಂತೀವಲ್ವ, ಅದನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಎರಡೂ ಸಹಿತ ಹಾಕ್ಕೊಂಡು 1 ಕಪ್ ಅಳತೆಯಲ್ಲಿ ನಾನು ತೊಗೊಂಡಿದ್ದೆ, ಎರಡೂ ಸಹಿತ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅದೇ ಒಂದು ಕಪ್ ಅಳತೆಯಲ್ಲಿ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನೀಗ ನೀರನ್ನು ಹಾಕ್ಕೊಳ್ತಾ ಇರೋದು ರವೆ ಮತ್ತು ಅವಲಕ್ಕಿ ಎರಡೂ ಸಹಿತ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಮಗೆ ನೋಡ್ತಾ ಇರ್ಬೋದು ಈಗ ಕಲರ್ ಯಾವ ರೀತಿಯಲ್ಲಿ ಇದೆ ಅಂತ. ನಾನು ವಾಶ್ ಮಾಡಿದ ನಂತರ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಒಂದು ರೀತಿಯಲ್ಲಿ ನಾವು ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಈಗ ವಾಶ್ ಮಾಡಿದ ನಂತರ ಇದಕ್ಕೆ ನಾನಿಲ್ಲಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾನು ರವೆ ಮತ್ತು ಅವಲಕ್ಕಿನ ತೊಗೊಂಡಿದ್ನೋ ಅದೇ ಒಂದು ಕಪ್ ಅಳತೆಯಲ್ಲಿ ಮೊಸರನ್ನು ತೊಗೊಂಡು ಅದೇ ಒಂದು ಅಳತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಿದ್ದೀನಿ. ಒಂದು 1/4 ಕಪ್ ಆಗೋಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ಸಹಿತ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದಿಷ್ಟನ್ನು ಸಹಿತ ಹಾಕ್ಕೊಂಡ್ರೆ ಬೆಳಗ್ಗೆ ಕ್ವಿಕ್ಕಾಗಿ ನೀವು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಬೋದು. ಇನ್ಸ್ಟಂಟಾಗಿ ನೀವು ಇಡ್ಲಿನ ಮಾಡ್ಕೊಳ್ಬೋದು. ಇದನ್ನು ಒಂದು 15ರಿಂದ 20 ನಿಮಿಷಗಳ ಕಾಲ ನೀವು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ನಿಮಗೆ ಟೈಮ್ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ತುಂಬ ಹೊತ್ತು ನೆನೆಯೋದಕ್ಕೂ ಬಿಡಬಹುದು. ಇಲ್ಲ, ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂತ ಹೇಳಿದ್ರೆ ನಾನು ಒಂದು 15 ನಿಮಿಷಗಳ ಕಾಲ ಬಿಟ್ಟರೆ ಸಾಕಾಗುತ್ತೆ. ಅದು ಆಗೋಷ್ಟರಲ್ಲಿ ನಾನಿಲ್ಲಿ ಚಟ್ನಿನೂ ಸಹಿತ ಮಾಡಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಒಂದು ಕಡಾಯಿಗೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು 1 ಕಪ್ ಆಗೋಷ್ಟು ನಾನಿಲ್ಲಿ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾನ ಹಾಕಿ ಈ ರೀತಿಯಾಗಿ ನಾವು ಬಾಡಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಇದು ಕಂದು ಬಣ್ಣ ಬರೋವರೆಗೂ, ಚಿಟಪಟ ಅಂತ ಹೇಳಿ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಹಾಗೆ ಇಲ್ಲಿ ನಾನು ಸ್ವಲ್ಪ ಸೈಡ್ಗೆ ಅದನ್ನು ತಳ್ಕೊಂಡು ಅದೇ ಒಂದು ಸ್ಪೂನ್ನಲ್ಲಿ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಒಂದು 4 ಸ್ಪೂನ್ ಅಂತ ಅಂದ್ಕೊಳ್ಳಿ ನೀವು. ಸ್ಪೂನ್ನ ಅಳತೆಯಲ್ಲಿ ಹೇಳಬೇಕಾದ್ರೆ ಕಡಲೆಬೇಳೆನೂ ಹಾಕಿ ಅದನ್ನು ಸಹಿತ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕಡಲೆ ಬೀಜ ಮತ್ತು ಕಡಲೆಬೇಳೆ ಇದನ್ನು ಎರಡನ್ನೂ ಸಹಿತ ಬಳಸಿ ನೀವು ಚಟ್ನಿನ ಮಾಡಿ ನೋಡಿ. ಈ ಒಂದು ಚಟ್ನಿಗೆ ಕಾಯಿ ಇಲ್ಲ ಅಂತ ಅನ್ನೋ ಟೈಮ್ನಲ್ಲಿ ಈ ರೀತಿಯಾಗಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ ನಂತರ ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ಗೆ ಅಂತ ಹೇಳಿ, ಹಾಗೆ ಖಾರಕ್ಕೆ ಅಂತ ಹೇಳಿ ನಾನಿಲ್ಲಿ ಒಣಗಿದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ಸಹಿತ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಷ್ಟ ಆದರೆ ಸಾಕಾಗುತ್ತೆ. ಈಗ ಇದನ್ನು ಸಹಿತ ಸ್ವಲ್ಪ ಉರಿಯನ್ನು ನಾವು ಮಧ್ಯಮ ಉರಿನಲ್ಲಿ ಇಟ್ಕೊಂಡು ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಇದು ರೋಸ್ಟ್ ಮಾಡಿದ್ರೆ ಸಾಕಾಗುತ್ತೆ. ಈಗ ಎಲ್ಲವನ್ನು ಸಹಿತ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗ ರೋಸ್ಟ್ ಮಾಡ್ಕೊಳ್ತೀನಿ. ಇದೆಲ್ಲವನ್ನು ಸಹಿತ ಮಾಡೋ ಅಷ್ಟರಲ್ಲಿ ನಮಗೆ ಇಡ್ಲಿ ಹಿಟ್ಟು ಸಹಿತ ರೆಡಿ ಆಗುತ್ತೆ. ಹಾಗಾಗಿ ಎರಡೂ ಸಹಿತ ನೀವು ಬೆಳಗಿನ ಒಂದು ಟೈಮ್ನಲ್ಲಿ ಮಾಡಿಕೊಂಡ್ರೆ ಎರಡೂ ಕ್ವಿಕ್ಕಾಗಿ ಆಗೋಗುತ್ತೆ. ಇದಕ್ಕೆ ಬೇಕು ಅಂತ ಹೇಳಿದ್ರೆ ಕಾಯಿನ ಹಾಕೋಬೋದು, ಇಲ್ಲ ಅಂತ ಹೇಳಿದ್ರೆ ಕಾಯಿ ಹಾಕೊಳ್ದೇನೆ ಹಾಗೇ ನೀವು ಚಟ್ನಿನ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಕಾಯಿ ಇತ್ತು ಅಂತ ಹೇಳಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 4ರಿಂದ ಒಂದು 5 ಪೀಸ್ ನಾನಿಲ್ಲಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ಈಗ ಹಾಕಿದ ನಂತರ ಅದನ್ನು ಸಹಿತ ಸ್ವಲ್ಪ ಹುರ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು, ಈ ಒಂದು ಎಲ್ಲನೂ ಹುರಿದಿರೋಂತಹ ಮಿಶ್ರಣವನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಅಷ್ಟೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗತ್ತೆ. ಬಿಸಿ ಇದ್ದಾಗಲೇ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ತಣ್ಣಗಾದ ಮೇಲೆ ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು
ನೀಟಾಗಿ ನುಣ್ಣಗೆ ಆಗೋ ರೀತಿ ರುಬ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಇದಕ್ಕೆ ಉಪ್ಪನ್ನು ಸಹಿತ ಸೇರಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿ ಇದಕ್ಕೆ ಸ್ವಲ್ಪ ನೀರನ್ನು ಸಹಿತ ಹಾಕ್ಕೊಂಡು ನುಣ್ಣಗೆ ಆಗೋ ರೀತಿ ರುಬ್ಕೊಳ್ಬೇಕಾಗತ್ತೆ. ನಾನು ಈ ಒಂದು ಚಟ್ನಿನ ತುಂಬ ತೆಳುವಾಗಿ ಮಾಡ್ಕೊಳ್ತೀನಿ, ಆದರೆ ಈಗ ರುಬ್ಬಿಯೋ ಒಂದು ಟೈಮ್ನಲ್ಲಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ. ಸರ್ವ್ ಮಾಡೋ ಟೈಮ್ನಲ್ಲಿ ನಾನು ಅದಕ್ಕೆ ನೀರನ್ನು ಜಾಸ್ತಿ ಹಾಕಿ ನಾನು ಚಟ್ನಿನ ಮಾಡ್ಕೊಳ್ತೀನಿ. ಬೇಕಿದ್ರೆ ಒಗ್ಗರಣೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಹಾಗೆ ಸಹಿತ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದಾಗೋ ಅಷ್ಟರಲ್ಲಿ ಇಡ್ಲಿ ಹಿಟ್ಟು ಸಹಿತ ರೆಡಿ ಆಗೋಗಿತ್ತು. ಈಗ ಇದಕ್ಕೆ ಉಪ್ಪು ಮತ್ತು ಈನೋನ ಹಾಕ್ಕೊಳ್ವಿ. ಈನೋ ಇದ್ದರೆ ಈನೋನ ಹಾಕ್ಕೊಳ್ಳಿ. ನಾನಿಲ್ಲಿ ಈನೋ ಇರಲಿಲ್ಲ, ಹಾಗಾಗಿ ಅಡುಗೆ ಸೋಡಾನ ಬಳಸ್ತಾ ಇದ್ದೀನಿ. ಅದು ಸಹಿತ 1/4 ಟೀ ಸ್ಪೂನ್ ಆಗೋಷ್ಟು. ಈನೋ ಇದ್ದರೆ ನೀವು ಅದನ್ನು ಸಹಿತ ಒಂದು ಅರ್ಧ ಸ್ಯಾಚೆಟ್ ಆಗೋಷ್ಟು ಹಾಕಿದ್ರೆ ಸಾಕಾಗುತ್ತೆ. ಹಾಕಿ ಅದೇ ಒಂದು ಕಪ್ ಅಳತೆಯಲ್ಲಿ ನಾನು ಸ್ವಲ್ಪ ಮಾತ್ರನೇ ನೀರನ್ನು ತಗೊಳ್ತಾ ಇದ್ದೀನಿ. ಇಡ್ಲಿ ಬ್ಯಾಟರ್ ಅದಕ್ಕೆ ನಾವು ರೆಡಿ ಮಾಡ್ಕೊಳ್ಬೇಕಲ್ವ. ಈಗ ನೋಡ್ತಾ ಇರ್ಬೋದು ನೀವು, ಇಡ್ಲಿ ಬ್ಯಾಟರ್ ಅದಕ್ಕೆ ಬಂದಿದೆ ಹಿಟ್ಟು. ಇಷ್ಟು ಬಂದರೆ ಸಾಕಾಗುತ್ತೆ. ಇದನ್ನು ಇಡ್ಲಿ ಪ್ಲೇಟ್ಗಳಿಗೆ ಹಾಕ್ಕೊಂಡ್ರೆ ದಿಢೀರಾಗಿ ನೀವು ಅವಲಕ್ಕಿ ಇಡ್ಲಿನ ಮಾಡ್ಕೊಳ್ಬಹುದು. ನಮ್ಮ ಚಾನಲಲ್ಲಿ ಈಗಾಗಲೇ ಇನ್ಸ್ಟ್ಯಾಂಟ್ ರೆಸಿಪಿಗಳು ತುಂಬಾ ಇದೆ, ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು. ಆಲ್ ಕುಕ್ಕಿಂಗ್ ರೆಸಿಪೀಸ್ ಅಂತ ಹೇಳಿ ಹಾಕಿರ್ತೀನಿ, ಅಲ್ಲೂ ಸಹಿತ ನೀವು ನಿಮ್ಗೆ ಯಾವ ಒಂದು ರೆಸಿಪಿ ಇಷ್ಟನೋ ಅದನ್ನು ನೀವು ಚೆಕ್ ಮಾಡ್ಕೊಳ್ಬಹುದು. ಈಗ ನಾನು ಇಡ್ಲಿ ಪ್ಲೇಟ್ಗಳನ್ನ ತೊಗೊಂಡಿದ್ದೀನಿ, ಅದಕ್ಕೆ ಈ ರೀತಿಯಾಗಿ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ನಂತರ ಸ್ವಲ್ಪನೇ ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಜಾಸ್ತಿ ಪೂರ್ತಿಯಾಗಿ ಪ್ಲೇಟ್ ತುಂಬ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಇನ್ನೇನು 3/4 ಭಾಗ ಇದೆ ಅನ್ನೋ ಅಷ್ಟು ಹಿಟ್ಟನ್ನು ನೀವು ಹಾಕ್ಕೊಂಡ್ರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಹುಬ್ಬಿ ಬರುತ್ತೆ. ಹಾಗಾಗಿ ಇದೇ ರೀತಿ ಉಳಿದಿರೋ ಅಂತಹ ಎಲ್ಲ ಪ್ಲೇಟ್ಗೂ ಸಹಿತ ನಾನು ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ನಾನು ಜೋಡಿಸ್ಕೊಳ್ತೀನಿ. ನೋಡ್ತಾ ಇರ್ಬೋದು, ಇವಾಗ ಎಲ್ಲದಕ್ಕೂ ರೆಡಿಯಾಗಿದೆ, ಹಾಕ್ಕೊಳ್ತಾ ಇದ್ದೀನಿ. ಬೆಳಗಿನ ಒಂದು ಟೈಮ್ಗೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಮಧ್ಯಾಹ್ನದ ಲಂಚ್ ಬಾಕ್ಸ್ಗೆ, ಕಿಡ್ಸ್ ಲಂಚ್ ಬಾಕ್ಸ್ಗೆ ಇದು ತುಂಬಾ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಇದಕ್ಕೆ ಬೇಕು ಅಂತ ಹೇಳಿದ್ರೆ ನೀವು ಏನಾದರೂ ತರಕಾರಿಗಳನ್ನ ನೀವು ಆ್ಯಡ್ ಮಾಡ್ಬೋದು. ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಬೇಕು ಅಂತ ಹೇಳಿದ್ರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಪ್ಲೇನಾಗಿ ಮಾಡ್ಕೊಳ್ಬೋದು. ಈಗ ಇದಾಗೋ ಅಷ್ಟರಲ್ಲಿ ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹಿತ ಕುದಿಯೋದಕ್ಕೆ ಇಟ್ಟಿದ್ದೆ. ಇಡ್ಲಿ ಮಾಡುವಾಗ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಅದನ್ನು ಕುದಿದ ನಂತರನೇ ನಾವು ಈ ಒಂದು ಪ್ಲೇಟ್ಗಳನ್ನ ಇಡಬೇಕಾಗತ್ತೆ. ಇಟ್ಟು ಒಂದು 10 ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸ್ಕೊಂಡ್ರೆ ರೆಡಿ ಆಗೋಗುತ್ತೆ. ದಿಢೀರಾಗಿ ಮಾಡ್ಕೊಳ್ಬೋದಾದಂತಹ ಅವಲಕ್ಕಿ ಇಡ್ಲಿ ರೆಡಿ ಆಗೋಗುತ್ತೆ. ನೋಡ್ತಾ ಇರ್ಬೋದು, ಈಗ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಅವಲಕ್ಕಿ ಇಡ್ಲಿ. ನಿಜವಾಗ್ಲೂ ಅಕ್ಕಿ ಮತ್ತು ಉದ್ದಿನಬೇಳೆ ಇಲ್ಲದೆ ಇದ್ದಾಗ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ, ಮತ್ತು ಇಡ್ಲಿ ನೋಡಿ ಎಷ್ಟು ಶೈನಿಂಗ್ ಹೊಡಿತಾ ಇದೆ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಬೇಕು ಅಂತ ಹೇಳಿ ಹೇಳ್ತೀನಿ. ಇದನ್ನು ಈ ಒಂದು ನೀರು ಚಟ್ನಿ ಜೊತೆಲಿ ನೀವು ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಥವಾ ನಿಮ್ಗೆ ಯಾವ ಚಟ್ನಿ ಇಷ್ಟನೋ ಅಥವಾ ಯಾವ ಕಾಂಬಿನೇಷನ್ ಇಷ್ಟನೋ ಅದನ್ನು ನೀವು ಟ್ರೈ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಆಗೋವಂತಹ ಅವಲಕ್ಕಿ ಇಡ್ಲಿ ಹಾಗೆ ನೀರು ಚಟ್ನಿ ಎರಡನ್ನೂ ಸಹಿತ ಮಾಡಿ ತೋರಿಸಿದ್ದೀನಿ. ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಅಂತ ಹೇಳಿ ಅನಿಸಿದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಇನ್ನೂ ಇಷ್ಟ ಆಗಿದರೆ ಕಾಫಿ ಟ್ರೀಟ್ ಥರ ನಮಗೆ ಸಪೋರ್ಟ್ನ ಸಹಿತ ಮಾಡ್ಬೋದು. QR ಕೋಡ್ನು ಸಹಿತ ಅಟ್ಯಾಚ್ ಮಾಡಿದ್ದೀನಿ. ಇದೇ ರೀತಿ ಮತ್ತಷ್ಟು ರೆಸಿಪಿ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.